ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಿಮಗೆ ಯಾವತ್ತಾದರೂ ನೀವು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಕೆಲಸ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಗೆ ಯಾವತ್ತಾದರೂ ನೀವು ಮಾಡೋ ಕೆಲಸಕ್ಕೆ ನಿಮಗೆ ಮೋಟಿವೇಶನ್ನೇ ಸಿಗೋದಿಲ್ಲ ಅಂತ ಅನ್ಸುತ್ತಾ? ನಿಮಗೆ ಯಾರಾದರೂ ಮೋಟಿವೇಟ್ ಮಾಡಿದ್ರೆ ಮಾತ್ರ ಕೆಲಸ ಮಾಡಬೇಕು ಅಂತ ಅನ್ಸುತ್ತಾ? ಅಥವಾ ನನಗೆ ತುಂಬ ಸೋಲೆ ಆಗ್ತಾ ಇದೆ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಪ್ರಯೋಜನ ಇಲ್ಲ ಅಂತ ಡಿಪ್ರೆಷನಲ್ಲಿ ಏನಾದರೂ ಇದ್ದೀರಾ? ಹಾಗಿದ್ರೆ ಇವತ್ತಿನ ಕಥೆ ನಿಮಗೋಸ್ಕರ. ಈ ವ್ಯಕ್ತಿ ಬಗ್ಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾರು ಈ ವ್ಯಕ್ತಿ ಅಂದರೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ, ದಶರಥ್ ಮಾಂಝಿ ಅಂತ ಇವರ ಹೆಸರು. ಇವರ ಕತೆ ಎಷ್ಟು ಇನ್ಸ್ಪೈರಿಂಗ್ ಅಂದರೆ ನೀವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ನೀವು ಎದ್ದು ಹೋರಾಟ ಮಾಡಲಿಕ್ಕೆ ರೆಡಿ ಆಗ್ತೀರಾ. ಈ ವ್ಯಕ್ತಿ ಕೇವಲ ತನ್ನ ಸಂಕಲ್ಪ ಶಕ್ತಿಯಿಂದನೇ ಒಂದು ಸುತ್ತಿಗೆ ಗುದ್ದಲಿ ಹಿಡ್ಕೊಂಡು ಒಂದು ಬೆಟ್ಟವನ್ನೇ ಕಡ್ದು ಹಾಕಿದಂಥ ವ್ಯಕ್ತಿ. ಹೌದು, ದಶರಥ ಮಾಂಝಿ ಅನ್ನುವಂಥ ಈ ವ್ಯಕ್ತಿ ಹುಟ್ಟಿದ್ದು ಬಿಹಾರದ ಗಯಾ ಜಿಲ್ಲೆಯ ಗೆಹಿಯೂರ್ ಗ್ರಾಮದಲ್ಲಿ. ಅದು ಎಷ್ಟು ಹಿಂದುಳಿದ ಗ್ರಾಮ ಆಗಿತ್ತು ಅಂದರೆ ಅಲ್ಲಿ ಹಾಸ್ಪಿಟಲ್, ಸ್ಕೂಲ್ನಂತಹ ಬೇಸಿಕ್ ಫೆಸಿಲಿಟಿ ಕೂಡ ಇರಲಿಲ್ಲ. ಅದು ಅಲ್ಲದೆ ಆ ಗ್ರಾಮದ ಹತ್ತಿರ ಒಂದು 360 ಫೀಟ್ ಉದ್ದ ಮತ್ತು 30 ಫೀಟ್ ಅಗಲ, 25 ಫೂಟು ಎತ್ತರದ ಒಂದು ಬೆಟ್ಟ ಇತ್ತು. ಅದು ಪೂರ್ತಿಯಾಗಿ ಗಟ್ಟಿಯಾದ ಕಲ್ಲುಗಳಿಂದನೇ ಕೂಡಿದಂತಹ ಒಂದು ಬೆಟ್ಟ. ಆ ಗ್ರಾಮದವರು ಯಾವುದೇ ರೀತಿಯ ಫೆಸಿಲಿಟಿಯನ್ನು, ಒಂದು ಸ್ಕೂಲಿಗೆ ಹೋಗಬೇಕು ಅಂದ್ರೂ ಆ ಗ್ರಾಮದ ಹತ್ತಿರ ಇದ್ದ ಬೆಟ್ಟದ ಸುತ್ತಲೂ ಇದ್ದಂಥ ಒಂದು ದಾರಿಯನ್ನು ಬಳಸಿ ಹೋಗಬೇಕಿತ್ತು. ಅದು ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ ಆಗ್ತಾ ಇತ್ತು. ಅಲ್ಲಿ ಕುಡಿಯೋ ನೀರನ್ನು ತರಲಿಕ್ಕೆ ಹೋಗಬೇಕು ಅಂದ್ರೂ 3 ಕಿಲೋಮೀಟರ್ ಅಷ್ಟು ನಡಿಬೇಕಾಗ್ತಾ ಇತ್ತು. ದಶರಥ ಮಾಂಝಿಯವರು ಇದ್ದ ಗ್ರಾಮದಲ್ಲಿ ತುಂಬ ಜಾತಿವಾದ ತುಂಬ ಇತ್ತು. ಅಲ್ಲಿ ದಶರಥ ಮಾಂಝಿಯವರು ಕೆಳವರ್ಗಕ್ಕೆ ಸೇರಿದವರಾದ್ರಿಂದ ಅಲ್ಲಿ ಮೇಲ್ಜಾತಿಯವರಿಂದ ಅವರಿಗೆ ತುಂಬ ದಬ್ಬಾಳಿಕೆಯನ್ನು ಅವರು ಎದುರಿಸ್ಬೇಕಾಗ್ತಿತ್ತು. ಬಾಲ್ಯದಲ್ಲಿ ಅವರ ಪೇರೆಂಟ್ಸ್ ಏನಿರ್ತಾರೆ, ಅವರ ತಂದೆ ತಾಯಿ ಹತ್ರ ದುಡ್ಡಿಲ್ಲದೆ ಇದ್ದಾಗ ಅವ್ರನ್ನ ಒಬ್ಬ ಶ್ರೀಮಂತ ಅಥವಾ ಒಬ್ಬ ಗ್ರಾಮದ ಮುಖ್ಯಸ್ಥರ ಹತ್ರ ಅವರು, ಆವಾಗೆಲ್ಲ ಜೀತ ಪದ್ಧತಿ ಇತ್ತು, ಜೀತದ ಆಳಾಗಿ ಇವ್ರನ್ನ ಸೇರಿಸ್ಲಿಕ್ಕೆ ಅಂತ ತಗೊಂಡು ಹೋದಾಗ ಅಲ್ಲಿಂದ ದಶರಥ ಮಾಂಝಿಯವರು ಓಡೆ ಹೋಗ್ಬಿಟ್ರು. ಅಲ್ಲಿ ಧನ್ಬಾದ್ನಲ್ಲಿದ್ದಂಥ ಕಲ್ಲಿದ್ದಲ ಕ್ವೇರಿಗೆ ಕೆಲಸ ಮಾಡ್ಲಿಕ್ಕೆ ಅಂತ ಸೇರ್ಕೊಂಡ್ಬಿಟ್ರು. ಬಹಳ ವರ್ಷದ ತನಕ ತನ್ನ ಹಳ್ಳಿಗೆ ಮರಳಿ ಬರಲೇ ಇಲ್ಲ. ಬಹಳ ವರ್ಷಗಳ ನಂತರ ತಮ್ಮ ಹಳ್ಳಿಗೆ, ಗ್ರಾಮಕ್ಕೆ ಅವರು ಬರ್ತಾರೆ. ಆದರೆ ದಶರಥ ಮಾಂಝಿ ಅವರಿಗೆ ಬಾಲ್ಯದಲ್ಲೇನೆ ಬಾಲ್ಯ ವಿವಾಹ ಮಾಡಿಬಿಟ್ಟಿರ್ತಾರೆ. ಅವರ ಪತ್ನಿಯ ಹೆಸರು ಫಲ್ಗುಣಿ ಅಂತ. ಹಾಗಾಗಿ ಅವರ ತಂದೆ ಏನಿರ್ತಾರೆ, ಬಾಲ್ಯದಲ್ಲಿ ವಿವಾಹ ಆಗಿದ್ದಂಥ ಫಲ್ಗುಣಿ ಅವರ ತಂದೆಯನ್ನ ಕೇಳಲಿಕ್ಕೆ ಹೋಗ್ತಾರೆ. ನನ್ನ ಮಗ ವಾಪಸ್ ಬಂದಿದ್ದಾನೆ, ಸೊಸೆನ ಕಳಿಸ್ಲಿಕ್ಕೆ. ಆದರೆ ಅವರ ಹುಡುಗಿಯ ತಂದೆ ಏನಿರ್ತಾರೆ ಅವ್ರು ಒಪ್ಪೋದಿಲ್ಲ. ಆದರೆ ದಶರಥ್ ಮಾಂಝಿ ಅವರಿಗೆ ತುಂಬ ಕೋಪ ಬಂದು ತನ್ನ ಹೆಂಡತಿಯನ್ನ ಕೈ ಹಿಡಿದು ಎಲ್ರಿಗೂ ಹೆದರಿಸಿ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅವರಿಗೆ ತಮ್ಮ ಹೆಂಡತಿ ಫಲ್ಗುಣಿಯನ್ನ ಕಂಡ್ರೆ ಅತಿಯಾದ ಪ್ರೀತಿ, ಅತಿಯಾದ ಅಂದ್ರೆ ಅಷ್ಟು ಪ್ರೀತಿ. ಎಲ್ಲವೂ ಸರಿಯಾಗಿ ನಡೀತಾ ಇತ್ತು. ಫಲ್ಗುಣಿ ಅವರ ಜೊತೆ ಅವರ ಸಂಸಾರ ತುಂಬಾ ಸುಖಮಯವಾಗಿ ನಡೀತಾ ಇತ್ತು. ಇವರಿಬ್ಬರ ಮೇಲೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಒಂದು ದುರಂತಮಯವಾದ ದಿನದಲ್ಲಿ ದಶರಥ ಮಾಂಝಿಯವರು ಅದೇ ಗ್ರಾಮದ ಆ ಬೆಟ್ಟದ ಮೇಲೆ ಕಟ್ಟಿಗೆಯನ್ನ ಕಡಿತಾ ಇದ್ರು. ಅವರ ಪತ್ನಿ ಅವರಿಗಾಗಿ ಊಟದ ಬುತ್ತಿಯನ್ನ ತಕ್ಕೊಂಡು ಹೋಗ್ತಾ ಇದ್ರು. ಊಟದ ಬುತ್ತಿ ಮತ್ತೆ ನೀರನ್ನ ತಕೊಂಡು ಹೋಗ್ತಾ ಇದ್ರು. ಆ ಗ್ರಾಮದಲ್ಲಿ ಬೇರೆ ದಾರಿ ಇಲ್ಲದ ಕಾರಣ ಅವರು ಬೆಟ್ಟವನ್ನ ಹತ್ತಿನೇ ಹೋಗ್ತಾ ಇದ್ರು. ಆಕಸ್ಮಿಕವಾಗಿ ಅವರು ಬೆಟ್ಟದಿಂದ ಕೆಳಗಡೆ ಜಾರಿ ಬಿದ್ದಾಗ ಗಾಯಗೊಂಡ್ಬಿಟ್ರು. ಆ ಗ್ರಾಮದಲ್ಲಿ ಬೇಸಿಕ್ ಫೆಸಿಲಿಟಿ ಕೂಡ ಇರಲಿಲ್ಲ. ಆಸ್ಪತ್ರೆ ಇಲ್ಲದೆ ಇರೋ ಕಾರಣ ಅವರನ್ನ, ಅಂದ್ರೆ ಫಲ್ಗುಣಿ ಅವರನ್ನ ದಶರಥ ಮಾಂಝಿಯವರು ಎತ್ತಿಕೊಂಡು ಆ ಬೆಟ್ಟದ ಸುತ್ತ ಇದ್ದ ದಾರಿಯಲ್ಲಿ ಎತ್ಕೊಂಡು ಹೋಗ್ಬೇಕಾಗತ್ತೆ. ಆವಾಗ ಆಸ್ಪತ್ರೆ ಸಾಗಿಸುವ ದಾರಿಯಲ್ಲೇನೆ ಅವರ ಪತ್ನಿ ಏನ್ ಮಾಡ್ತಾರೆ, ತೀರಿ ಹೋಗ್ಬಿಡ್ತಾರೆ. ಇದು ದಶರಥ ಮಾಂಝಿ ಅವರ ಜೀವನದ ಅತಿ ದೊಡ್ಡ ತಿರುವಾಗತ್ತೆ. ಆವತ್ತು ಆ ಬೆಟ್ಟದ ಕಾರಣದಿಂದನೇ ಅವರ ಪತ್ನಿಯ ಸಾವಾಯಿತು ಅಂತ ತಿಳ್ಕೊಂಡು ಆ ಬೆಟ್ಟವನ್ನ ತನ್ನ ಶತ್ರು ಅಂತ ಭಾವಿಸಿ ಬಿಡ್ತಾರೆ. ಆವತ್ತು ಆ ಬೆಟ್ಟಕ್ಕೆ ಒಂದು ಸವಾಲನ್ನ ಹಾಕ್ತಾರೆ ದಶರಥ ಮಾಂಝಿ ಅವರು.
ನನ್ನ ಪತ್ನಿಯನ್ನ ಕಿತ್ಕೊಂಡ ನಿನ್ನನ್ನ ನಾನು ಸುಮ್ಮನೆ ಬಿಡಲ್ಲ, ನಿನ್ನ ಅಹಂಕಾರವನ್ನ ಮೆಟ್ಟಿ ಹಾಕ್ತೀನಿ ಅಂತ ಹೇಳ್ತಾರೆ. ನಿನ್ನನ್ನ ಪೂರ್ತಿ ಕಡ್ದು ಹಾಕ್ತೀನಿ, ಕಿತ್ತು ಹಾಕ್ತೀನಿ ಅಂತ ಆವತ್ತು ಸಂಕಲ್ಪ ಮಾಡ್ತಾರೆ. ಆವತ್ತು ಸುತ್ತಿಗೆ ಮತ್ತು ಗುದ್ದಲಿಯನ್ನ ಹಿಡ್ಕೊಂಡು ಬೆಟ್ಟವನ್ನ ಕಡಿಯಲು ಹೊರಟೇ ಬಿಡ್ತಾರೆ. ಇದನ್ನ ಮೊದಲು ನೋಡಿದ್ದು ಅವರ ತಂದೆ ಅವ್ರಿಗೆ ಚೆನ್ನಾಗಿ ಬೈತಾರೆ. ಏನು ಪೆದ್ದತನ, ಎಂತ ಹುಚ್ಚುತನ ಮಾಡ್ಲಿಕ್ಕೆ ಹೋಗ್ತಾ ಇದೀಯಾ, ಬೆಟ್ಟವನ್ನ ಯಾರಾದ್ರೂ ಮನುಷ್ಯ ಕಡ್ಲಿಕ್ಕೆ ಸಾಧ್ಯನಾ, ಸುಮ್ನೆ ಇರು ಅಂತ. ಆ ಊರಿನ ಜನರೆಲ್ಲ ಅವ್ರನ್ನ ಗೇಲಿ ಮಾಡ್ತಾರೆ. ಇದನ್ನ ನೋಡಿ ಜನರೆಲ್ಲ ನಗ್ತಾರೆ, ಆಡ್ಕೊಳ್ತಾರೆ, ಹುಚ್ಚ ಅಂತ ಅಣಗಿಸ್ತಾರೆ. ಆದ್ರೆ ದಶರಥ ಮಾಂಜಿಯವರು ನಿಲ್ಲಿಲ್ಲ. ಏಕೆಂದ್ರೆ ನನ್ನ ಪತ್ನಿ ಹೋದ್, ನನ್ನ ಸಂಸಾರ ಹಾಳಾಯ್ತು, ಇನ್ನು ಎಷ್ಟು ಜನ ಸಂಸಾರ ಹಾಳಾಗ್ಬೇಕು ಈ ಬೆಟ್ಟದಿಂದ, ನಾನು ಈ ಬೆಟ್ಟವನ್ನ ಬಿಡೋದಿಲ್ಲ ಅಂತ ತನ್ನ ಸಂಕಲ್ಪನ ಬಿಡೋದೇ ಇಲ್ಲ. ಎಷ್ಟೇ ಅಡೆತಡೆಗಳು ಬಂದ್ರು, ಬಿಸಿಲು, ಚಳಿ, ಗಾಳಿ, ಮಳೆ, ಇದ್ಯಾವುದಕ್ಕೂ ಅವರು ಬಗ್ಗೋದೇ ಇಲ್ಲ, ಇದ್ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ. ಒಮ್ಮೆ ಬೆಟ್ಟ ಕಡಿಯುವಾಗ ಅವರ ಕಾಲಿಗೆ ಹಾವು ಕಚ್ಚಿ ಬಿಡುತ್ತೆ. ಅವ್ರು ಏನ್ ಮಾಡ್ತಾರೆ, ಆ ಹಾವು ಕಚ್ಚಿದಂತ ಹೆಬ್ಬೆರಳನ್ನೇ ಕಡ್ದು ಹಾಕೊಂಡ್ ಬಿಡ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಗ್ರಾಮಕ್ಕೆ ಬರಗಾಲ ಬರುತ್ತೆ. ಗ್ರಾಮದ ಜನರೆಲ್ಲ ಹಳ್ಳಿಯನ್ನ ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ದಶರಥ ಮಾಂಜಿಯವರ ತಂದೆ ಕೂಡ ಹಳ್ಳಿಯನ್ನ ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅವರ ಜೊತೆಗೆ ದಶರಥ ಮಾಂಜಿಯವರ ಮಕ್ಕಳನ್ನ ಸಹಿತ ಕರ್ಕೊಂಡು ಹೋಗ್ತಾರೆ. ಆದರೆ ದಶರಥ ಮಾಂಜಿಯವರು ಗ್ರಾಮದಲ್ಲೇ ಉಳಿತಾರೆ. ಆ ಬೆಟ್ಟದ ಮೇಲೇನೆ ಒಂದು ಗುಡಿಸಲನ್ನ ಹಾಕೊಂಡು ಉಳಿತಾರೆ. ಆ ಬೆಟ್ಟವನ್ನ ಕಡಿಯೋದನ್ನ ಮಾತ್ರ ನಿಲ್ಸೋದಿಲ್ಲ. ಬರ್ತಾ ಬರ್ತಾ ಆ ಗ್ರಾಮದಲ್ಲಿದ್ದಂತಹ ನೀರಿನ ಸೋರ್ಸಸ್ ಎಲ್ಲ ಮುಗಿದು ಹೋಗುತ್ತೆ, ಅವರಿಗೆ ನೀರು ಸಿಗೋದಿಲ್ಲ. ಆವಾಗ ಆ ಬೆಟ್ಟದಲ್ಲೇ ಇದ್ದಂತ ಒಂದು ತೊರೆ ಇರುತ್ತೆ, ಒಂದು ಗುಂಡಿ ಇರುತ್ತೆ, ಅದನ್ನ ಚೆನ್ನಾಗಿ ಅಗೆದಾಗ ಅಲ್ಲಿ ಅವರಿಗೆ ನೀರು ಸಿಗುತ್ತೆ. ಆ ನೀರನ್ನೇ ಕುಡ್ಕೊಂಡೇನೆ ಬೆಟ್ಟವನ್ನ ಕಡಿಯುವಂತ ಕೆಲಸವನ್ನ ಮುಂದುವರಿಸ್ತಾ ಹೋಗ್ತಾರೆ. ಅದಾದ ಮೇಲೆ ಚೆನ್ನಾಗಿ ಮಳೆ ಬರುತ್ತೆ. ಆವಾಗ ಗ್ರಾಮದಿಂದ ಬಿಟ್ಟು ಹೋಗಿದ್ದ ಜನರೆಲ್ಲ ವಾಪಸ್ ಬರ್ತಾರೆ. ಆವಾಗ ನೋಡ್ತಾರೆ, ಬೆಟ್ಟ ಆಗ್ಲೇ ಅರ್ಧದಷ್ಟು ಕಡ್ದು ಹಾಕ್ಬಿಟ್ಟಿದ್ದಾರೆ ದಶರಥ ಮಾಂಜಿಯವರು ಅಂತ. ಅದನ್ನು ನೋಡಿ ಜನರು ಆಶ್ಚರ್ಯ ಪಡ್ತಾರೆ. ಇನ್ನು ಎಷ್ಟೋ ವರ್ಷಗಳಿಂದ ಈ ವ್ಯಕ್ತಿ ಬೆಟ್ಟವನ್ನ ಕಡಿತಾನೆ ಇದಾರಲ್ಲ ಅಂತ ನೋಡ್ತಾರೆ. ಸ್ನೇಹಿತರೆ, ಈ ವ್ಯಕ್ತಿ ಯಾರ ಸಹಾಯನೂ ಇಲ್ಲದೆ ಆ ಕಲ್ಲುಗಳಿಂದ ಕೂಡಿದಂತ ಬೆಟ್ಟವನ್ನ ಎಷ್ಟು ವರ್ಷ ತನಕ ಕಡ್ದಿರ್ಬೋದು ಅಂತ ಒಂದ್ಸತಿ ಅಂದಾಜ್ ಮಾಡ್ತೀರಾ? ಮೊದಲೇ ನೀವು ಅಂದಾಜ್ ಮಾಡಿ ಒಂದ್ಸತಿ ಕಮೆಂಟ್ ಮಾಡಿ ನೋಡೋಣ. ಈ ವಿಡಿಯೋದಲ್ಲಿ ಕೇಳಲಿಕ್ಕೂ ಮುಂಚೆ ಎಷ್ಟು ವರ್ಷ ಈ ಬೆಟ್ಟವನ್ನ ಕಡ್ಲಿಕ್ಕೆ ಎಷ್ಟು ವರ್ಷ ಈ ವ್ಯಕ್ತಿ ಒಬ್ಬರೇ ಪ್ರಯತ್ನ ಪಟ್ಟಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. 22 ವರ್ಷಗಳ ತನಕ ನಿರಂತರವಾಗಿ ಈ ವ್ಯಕ್ತಿ ಒಬ್ಬನೇ ಆ ಬೆಟ್ಟವನ್ನ ಕಡಿತಾನೆ ಇರ್ತಾರೆ. ಈ ವ್ಯಕ್ತಿಯ ಸಂಕಲ್ಪ ಅದು ಏನು ಭಗೀರಥನ್ಕಿನ ಹೆಚ್ಚು ಅಂತಾನೆ ನನ್ಗನ್ಸುತ್ತೆ. ಯಾಕೆಂದ್ರೆ ಇಷ್ಟು ಇನ್ಸ್ಪೈರಿಂಗ್ ಸ್ಟೋರಿನ ನಾನು ಎಲ್ಲೂ ಕೂಡ ಕೇಳಿಲ್ಲ. ಈ ವ್ಯಕ್ತಿ 1960ರಿಂದ 1982 ತನಕ ನಿರಂತರವಾಗಿ ಆ ಬೆಟ್ಟವನ್ನ ಕಡಿಯೋದ್ರಲ್ಲೇ ತನ್ನ ಜೀವನವನ್ನ ಸವಿಸ್ತಾರೆ. ಯಾಕೆ, ಉದ್ದೇಶ ಏನು, ತನ್ನ ಪತ್ನಿ ಸತ್ತೋದಾಗೆ ಇನ್ನೊಬ್ಬರು ಯಾರು ಈ ಬೆಟ್ಟದಿಂದ ಸಾಯಬಾರದು. ಮತ್ತೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಡೀ ಒಂದು ದಿನ ಆಗುತ್ತೆ. ಅದ್ರ ಬದಲು ಈ ಬೆಟ್ಟವನ್ನ ಕಡ್ದು ಹಾಕಿದ್ರೆ ನಮ್ಮ ಹಳ್ಳಿಯಲ್ಲಿರೋ ಜನರು ಈ ಸಿಟಿಯಲ್ಲಿರುವಂತ ಆಸ್ಪತ್ರೆಗಳಿಗೆ ಬೇಗ ಹೋಗ್ಬೋದು. ಈ ಉದ್ದೇಶದಿಂದ ಈ ವ್ಯಕ್ತಿ ತನ್ನ ಇಡೀ ಏನು ಯೌವನ ಏನಿರುತ್ತೆ 22 ವರ್ಷಗಳ ಕಾಲ ಬೆಟ್ಟವನ್ನ ಕಡಿದು ಆಲ್ರೆಡಿ ಮುಕ್ಕಾಲು ಪಾಲು ಕಡ್ದು ಬಿಡ್ತಾರೆ. ಆವಾಗ ಹಳ್ಳಿಯ ಜನರಿಗೆ ರಿಯಲೈಸ್ ಆಗುತ್ತೆ ಈ ವ್ಯಕ್ತಿ ಸಾಮಾನ್ಯದ ವ್ಯಕ್ತಿ ಅಲ್ಲ ಅಂತ. ಬರೀ ಆ ಗ್ರಾಮದ ಜನರು ಮಾತ್ರ ಅಲ್ಲ, 60 ಹಳ್ಳಿ ಸುತ್ತು 60 ಹಳ್ಳಿಗಳು ಏನಿರುತ್ತೆ ಇದೇ ರೋಡನ್ನ ಬಳಸಲಿಕ್ಕೆ ಶುರು ಮಾಡ್ತಾರೆ. 60 ಕಿಲೋಮೀಟರ್ ಇದ್ದಂತಹ ಹಳ್ಳಿಯಿಂದ ವಾಜಿರ್ಗಂಜ್ ಅಂತ ಏನು ಸಿಟಿ ಇರುತ್ತೆ ಅಲ್ಲಿದ್ದಂತಹ ಹಾಸ್ಪಿಟಲ್ 10 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಒಂದು ಇಡೀ ದಿನವನ್ನ ಏನಿರುತ್ತೆ ಇವರು ಉಪಯೋಗಿಸಿ ಏನು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಅದನ್ನ 30 ನಿಮಿಷದಲ್ಲಿ ಇವರು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಂದ? ದಶರಥ ಮಾಂಜಿಯವರ ಪರಿಶ್ರಮದಿಂದ, 22 ವರ್ಷಗಳ ಪರಿಶ್ರಮದಿಂದ. ಸ್ಕೂಲಿಗೆ 10 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗ್ಬೇಕಾಗಿರುತ್ತೆ, ಈಗ 3 ಕಿಲೋಮೀಟರ್
ಓಡಾಡಬೇಕಾಗಿರುತ್ತೆ. ಸೊ ಎಲ್ಲ ಹಳ್ಳಿಯ ಜನರು ಅದೇ ರೋಡನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅಲ್ಲಿ ಪಕ್ಕಾ ರೋಡ್ ಆಗಿರೋದಿಲ್ಲ. ಏನಿರುತ್ತೆ, ಕಲ್ಲು ಮುಳ್ಳುಗಳಿಂದನೇ ತುಂಬಿದಂಥ ಒಂದು ಕಚ್ಚಾ ರೋಡ್ ಆಗಿರುತ್ತೆ. ಅದನ್ನು ಆ ಸಿಟಿಗೆ ಅಲ್ಲಿ ಒಂದ್ಸತಿ ವಾಜಿರ್ಗಂಜ್ ಏನಿರುತ್ತೆ ಅಲ್ಲಿ ಇಂದಿರಾ ಗಾಂಧಿಯವರು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಬಂದಿರ್ತಾರೆ. ಆವಾಗ ದಶರಥ್ ಮಾಂಜಿಯವರು ಅವರಿಗೆ ಅರ್ಜಿಯನ್ನ ಕೂಡ ಹಾಕಿರ್ತಾರೆ, ಇಲ್ಲಿ ಒಳ್ಳೆಯ ರೋಡನ್ನು ಮಾಡಿಸ್ಲಿಕ್ಕೋಸ್ಕರ ಅಲ್ಲಿ ಅರ್ಜಿಯನ್ನ ಕೂಡ ಹಾಕಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಈ ಗ್ರಾಮದ ಮುಖ್ಯಸ್ಥರೊಬ್ರು ಏನ್ ಮಾಡಿರ್ತಾರೆ, ದಶರಥ ಮಾಂಜಿಯವರ ಹೆಸರಲ್ಲಿ ಸುಳ್ಳಾಗಿ ಅರ್ಜಿಯನ್ನ ಹಾಕಿ ಅಲ್ಲಿ ಬಂದ ಸರ್ಕಾರದಿಂದ ಬಂದಂತ ದುಡ್ಡನ್ನೆಲ್ಲ ತಾವು ಒಳಗಡೆ ಹಾಕೊಂಡ್ಬಿಡ್ತಾರೆ. ಇದು ಗೊತ್ತಾದಂತ ದಶರಥ ಮಾಂಜಿಯವರಿಗೆ ತುಂಬಾ ಕೋಪ ಬರುತ್ತೆ. ಅವರು ಇದನ್ನ ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆ ಮಾಡಿದಾಗ ಏನ್ ಮಾಡ್ತಾರೆ, ಆ ಮುಖ್ಯಸ್ಥರು ದಶರಥ ಮಾಂಜಿಯವರು ಸ್ವಲ್ಪ ಏನು ಆವಾಗಿನ ಕಾಲದಲ್ಲಿ ಎಷ್ಟು ಮಹಾ ಹಳ್ಳಿಯಲ್ಲಿ ಎಜುಕೇಶನ್ ಇರುತ್ತೆ, ಅವರು ಇಲ್ಲಿಟ್ರೇಟ್ ಆಗಿದ್ರಿಂದ ಅವರನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಇದು ಸರ್ಕಾರದ ಆಸ್ತಿ ಬೆಟ್ಟ, ನೀವು ಈ ಬೆಟ್ಟವನ್ನ ಕಡ್ದಿದ್ದೇ ದೊಡ್ಡ ಅಪರಾಧ ಅಂತ ಹೇಳಿ ಅವರನ್ನ ಪೊಲೀಸರಿಂದ ಅರೆಸ್ಟ್ ಮಾಡಿಸ್ತಾರೆ. ಒಂದ್ಸತಿ ಯೋಚನೆ ಮಾಡಿ ಸ್ನೇಹಿತರೆ, ಇವರು 22 ವರ್ಷಗಳ ಕಾಲ ಆ ಗ್ರಾಮದವರಿಗೋಸ್ಕರ ಆ ಬೆಟ್ಟವನ್ನ ಕಡಿದಿರ್ತಾರೆ. ಅದೇ ಕಾರಣಕ್ಕೋಸ್ಕರ ಅವರನ್ನ ಲಾಕಪ್ ನಲ್ಲಿ ಕೂಡಿಸ್ಬಿಡ್ತಾರೆ. ಆವಾಗ ದಶರಥ ಮಾಂಜಿ ಅವರಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ನಾನು ಯಾತಕ್ಕೋಸ್ಕರ ನನ್ನ ಇಡೀ ಜೀವನನ ಕಳೆದೆ, ಏನಾಗ್ತಾ ಇದೆ ಅನ್ನೋದನ್ನ ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಆದರೆ ಗ್ರಾಮದ ಜನರಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಯಾಕೆಂದ್ರೆ ಇಷ್ಟು ದಿನ ಅವರು ಎಷ್ಟು ಸುತ್ತಿ ಬೆಳೆಸಿ ಆಸ್ಪತ್ರೆಗೆ ಹೋಗ್ಬೇಕಾಗಿರುತ್ತೆ. ಈಗ ದಶರಥ ಮಾಂಜಿ ಅವರಿಂದ ಅವರು ಬೇಗ ಆಸ್ಪತ್ರೆ ಸ್ಕೂಲಿಗೆ ಹೋಗ್ಬೋದಾಗಿತ್ತು. ಹಾಗಾಗಿ ಇಡೀ ಗ್ರಾಮದ ಜನರು ಆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಿಲ್ತಾರೆ, ಪ್ರತಿಭಟನೆ ಮಾಡ್ತಾರೆ ಮತ್ತು ದಶರಥ ಮಾಂಜಿ ಅವರನ್ನ ಬಿಡಿಸ್ತಾರೆ. ಇದು ಆಗಿನ ಕಾಲದ ಪೇಪರ್ನಲ್ಲಿ ದಶರಥ ಮಾಂಜಿ ಅವರ ಫೋಟೋ ಸಹಿತ ಹೆಡ್ಲೈನ್ಸ್ ನಲ್ಲಿ ಈ ವಿಷಯಗಳೆಲ್ಲ ಬರುತ್ತೆ. ಆವಾಗ ಸರ್ಕಾರ ಎಚ್ಚೆತ್ತುಕೊಂಡು ದಶರಥ ಮಾಂಜಿಯವರು ಈ ಬೆಟ್ಟವನ್ನೆಲ್ಲ ಕಡಿದು ಆ ರೋಡನ್ನೆಲ್ಲ ಅರ್ಧಕ್ಕೆ ಪೂರ್ತಿ 90% ಕೆಲಸನ ಒಬ್ಬನೇ ವ್ಯಕ್ತಿ 22 ವರ್ಷದಿಂದ ಮಾಡಿದ ಮೇಲೆ ಬಿಹಾರದ ಸರ್ಕಾರ ಎಚ್ಚೆತ್ತುಕೊಂಡು ಆ ಕಚ್ಚಾ ಆಗಿದ್ದಂಥ ರೋಡಿಗೆ ಪಕ್ಕ ಒಂದು ಟಾರ್ ರೋಡನ್ನ ನಿರ್ಮಾಣ ಮಾಡಿಸ್ತಾರೆ. ಸೊ ಈ ವ್ಯಕ್ತಿ ಇಡೀ ದೇಶಕ್ಕಲ್ಲ, ಇಡೀ ಪ್ರಪಂಚದಲ್ಲಿ ಯಾರೇ ಸೋತು ಕೂತಿದ್ರು ಈ ವ್ಯಕ್ತಿ ಅವರಿಗೆ ಸ್ಫೂರ್ತಿಯಾಗಿ ನಿಲ್ತಾರೆ ಅನ್ನೋದು ನನ್ನ ಭಾವನೆ. ಈ ವ್ಯಕ್ತಿಯ ಮೇಲೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ, ಈ ವ್ಯಕ್ತಿಯ ಮೇಲೆ ಒಂದು ಸಿನಿಮಾ ಕೂಡ, ಬಾಲಿವುಡ್ ನಲ್ಲಿ ಸಿನಿಮಾ ಕೂಡ ಬಂದಿದೆ. ಆ ಮೂವಿ ಹೆಸರು ಮಾಂಜಿ ಅಂತ. ಈಗಲೂ ಅವೈಲಬಲ್ ಇದೆ, ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಅವೈಲಬಲ್ ಇದೆ. ತುಂಬ ಇನ್ಸ್ಪೈರಿಂಗ್ ಆದಂಥ ಒಂದು ಮೂವಿ ಅವೈಲಬಲ್ ಇದೆ. ಖಂಡಿತವಾಗ್ಲೂ ಈ ಮೂವಿಯನ್ನು ನೋಡಿ, ತುಂಬ ಇನ್ಸ್ಪೈರಿಂಗ್ ಆದಂಥ ಮೂವಿ ಇದು. ಮತ್ತು ಇನ್ನು ದಶರಥ ಮಾಂಜಿ ಅವರು 17 ಆಗಸ್ಟ್ 2007ಕ್ಕೆ ಡೆಲ್ಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ನಿಂದ ಅವರ ದೇಹಾಂತ್ಯ ಆಗತ್ತೆ. ಸೊ ಅವರು ತೀರಿ ಹೋದ ಮೇಲೆ ಈ ರೋಡ್ ಏನಿದೆ ಅದಕ್ಕೆ ದಶರಥ ಮಾಂಜಿ ಅವರ ಹೆಸರನ್ನೇ ಇಟ್ಟಿರ್ತಾರೆ, ಮತ್ತೆ ಅದಕ್ಕೊಂದು ಆರ್ಚನ್ನ ಕಟ್ಟಿಸಿರ್ತಾರೆ, ಮತ್ತು ಅವರ ಒಂದು ಸ್ಮಾರಕವನ್ನ ಕೂಡ ಕಟ್ಟಿದ್ದಾರೆ. ನನಗೇನ್ ಅನ್ಸುತ್ತೆ ಅಂದ್ರೆ, ಅವರು ಹೋದ್ಮೇಲೆ ಇದನ್ನೆಲ್ಲ ಮಾಡೋದ್ರ ಬದಲು ಸರ್ಕಾರ ಅವರು ಬದುಕಿದ್ದಾಗ ಅವರ ಜೀವನಕ್ಕಾಗಿ, ಅಂದ್ರೆ ಅವರು ಎಂತ ಇನ್ಸ್ಪೈರಿಂಗ್ ಆದಂತ ವ್ಯಕ್ತಿ. ಅವರು ಫಸ್ಟ್ ಆಫ್ ಆಲ್ ಅವ್ರು 22 ವರ್ಷ ತನಕ ಬೆಟ್ಟವನ್ನ ಕಡಿಬೇಕಾದ್ರೆ ಯಾರು ಅವರಿಗೆ ಹೆಲ್ಪ್ ಮಾಡಲಿಲ್ಲ ಅನ್ನೋದೇ ಒಂದ್ ರೀತಿ ಕರುಳು ಕಿವುಚುವಂತ ಒಂದು ಸನ್ನಿವೇಶ ನಾನು ನೋಡಿದ್ರೆ. ಅದಾದ ಮೇಲೂ 1982ಕ್ಕೆ ಇವರು ಬೆಟ್ಟವನ್ನ ಪೂರ್ತಿ ಕಡಿಯೋದು. 2007ರಲ್ಲಿ ಇವರು ಮೃತ್ಯು ಆಗಿರೋದು. ಆದರೆ ಅವರಿಗೆ ಯಾವುದೇ ರೀತಿಯಾದ ಹಣ ಸಹಾಯವಾಗ್ಲಿ ಸನ್ಮಾನ ಆಗ್ಲಿ ಹೇಳಿಕೊಳ್ಳುವಂಥದ್ದು ಆಗೋದಿಲ್ಲ. ಸೊ ನನಗೇನನ್ಸುತ್ತೆ, ಅವರು ಹೋದ ಮೇಲೆ ಅವರ ಸ್ಮಾರಕ ಮೂರ್ತಿ ಕಟ್ಟೋದಕ್ಕಿನ್ನ ಅವ್ರು ಬದುಕಿದ್ದಾಗ್ಲೇ ಅವರಿಗೆ ಉಪಯೋಗ ಆಗುವಂಥದ್ದು, ಅಂದ್ರೆ ಅವ್ರಿಗೆ ಸನ್ಮಾನವನ್ನ ಮಾಡ್ಬೋದಿತ್ತು, ಆ ಹಳ್ಳಿಗೆ ಉಪಯೋಗ ಆಗುವಂಥದ್ದು ಏನಾದ್ರೂ ಮಾಡ್ಬೋದಿತ್ತು. ಈಗಲೇ ಅವ್ರು ಹೋದ್ಮೇಲಾದ್ರೂ ಅವರಿಗೆ ಒಂದು ತಕ್ಕ ಸ್ಥಾನಮಾನವನ್ನ ಒಂದು ಸರ್ಕಾರ ಇವಾಗ್ಲೂ ಕೊಟ್ಟಿದೆ. ಆದ್ರೆ ಅವ್ರು ಬದುಕಿದ್ದಾಗ್ಲೇ ಮಾಡ್ಬೇಕಿತ್ತು ಅನ್ನೋದು ನನ್ನ ಭಾವನೆ.
ಈ ಸ್ಟೋರಿಯನ್ನು ಕೇಳಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಯಾವತ್ತೇ ಆಗಲಿ ನಿಮಗೆ ಪೂರ್ತಿ ಸೋತ್ ಹೋಗಿದ್ದೀನಿ ನಾನು, ನನ್ನ ಕೈಲಿ ಏನೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಅಂದ್ಕೊಂಡಾಗ ಈ ಮೂವಿಯನ್ನು ಒಂದ್ಸತಿ ನೋಡಿ. ನೀವು ಎಂಥ ಕಷ್ಟದ ಕೆಲಸ ಆಗಿದ್ರು ಕೂಡ ನಿಮಗೆ ಮೋಟಿವೇಶನ್ ಸಿಗುತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ಯಾಕೆಂದರೆ ನನಗೆ ಯಾವತ್ತೇ ಆಗಲಿ ತುಂಬ ಬೇಜಾರಾದಾಗ, ನನ್ನ ಕೈಲಿ ಯಾವುದೂ ಕೆಲಸ ಆಗೋದಿಲ್ಲ ಅಂತ ಅನ್ನಿಸ್ದಾಗ ನಾನು ಈ ಮೂವಿಯ ಕೆಲವೊಂದು ಕ್ಲಿಪ್ಸ್ನು ನೋಡಿದ್ರು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದಿಷ್ಟು ದ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ, ದಶರಥ್ ಮಾಂಝಿ ಅವರ ಕಥೆ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಏನಿದೆ ಈ ವ್ಯಕ್ತಿಯ ಬಗ್ಗೆ, ಈ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಬಗ್ಗೆ ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.